ಟಿವಿ 24 ನ್ಯೂಸ್ ವಾಹಿನಿಗೆ ಸ್ವಾಗತ. ಪ್ರಯಾಗ್ರಾಜ್ ಮಹಾಕುಂಭ ಮೇಳದಿಂದ ವಾಪಸ್ಸಾಗುವ ಭೀಕರ ಅಪಘಾತದಲ್ಲಿ ಕಳೆದು ಹೋದ 7 ಜೀವಗಳ ನೆನಪಿಗಾಗಿ ಬುಧವಾರ ಸಂಜೆ ಗೋಕಾಕ್ ನಗರದ ಕೋರ್ಟ್ ಸರ್ಕಲ್ನಲ್ಲಿ ಏಕತಾ ಫೌಂಡೇಶನ್ ಗೋಕಾಕ್ ಸಂಸ್ಥಾಪಕ ಅಜರ್ ಮುಜಾವರ್ ಮತ್ತು ತಂಡದವರು ಕ್ಯಾಂಡಲ್ ಮಾರ್ಚ್ ನಡೆಸಿದ್ದಾರೆ. ಮೃತರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಭಾವಪೂರ್ಣ ಶ್ರದ್ಧಾಂಜಲಿ ಸಲ್ಲಿಸಿ ಕ್ಯಾಂಡಲ್ ಬೆಳಗಿಸಿ ಕಂಬನಿ ಮಿಡಿದಿದ್ದಾರೆ. ನಾವಿವತ್ತು ನಿಜವಾಗಿಯೂ ದುಃಖದ ಸಂದರ್ಭದಲ್ಲಿ ಕೂಡಿದ್ದೀವಿ. ಒಂದು ದೈವಿ ಸ್ವರೂಪವಾದ ನಮ್ಮ ತ್ರಿವೇಣಿ ಸಂಗಮಕ್ಕೆ ಹೋಗಿ ಪವಿತ್ರ ಸ್ನಾನ ಮಾಡಿದವರು ದುರ್ದೈವದಿಂದ ನಮ್ಮ 7 ಜನ ಗೋಕಾಕದವರು ಸ್ವರ್ಗವಾಸಿಗಳಾಗಿದ್ದಾರೆ. ಅವರು ಮನೆಯವರು ನಿಜವಾಗಿಯೂ ದುಃಖದಲ್ಲಿದ್ದಾರೆ. ಅವರ ಒಂದು ದುಃಖದಲ್ಲಿ ನಾವು ಪಾಲ್ದಾರರಾಗಿ ಅವರಿಗೆ ಧೈರ್ಯ ಹೇಳುವಂಥ ಕೆಲಸವನ್ನು ನಾವು ಮಾಡಬೇಕಾಗಿದೆ. ಅವರ ಮನೆಯವರಿಗಾಯ್ತು, ಅವರಿಗಾಯ್ತು, ನಂಬಿದವರಿಗಾಯ್ತು ಒಳ್ಳೆಯದಾಗಲಿ. ಸಾವಂತ ಯಾರಿಗೆ ಬಿಟ್ಟಿದ್ದಲ್ಲ, ಎಲ್ಲರೂ ಬಿಟ್ಟು ಹೋಗೋದಿಲ್ಲ. ಆದರೆ ಒಳ್ಳೆ ಕಾರ್ಯಕ್ಕೆ ಮುಂದಿನ ಕೆಲಸ ಹೋದಾಗ ಇದೊಂದು ಆಗ್ಯದ ದುರಂತ ಅಂತ ನಾವು ಅಂತೀವಿ. ಆದರೆ ದೇವರಿಗೂ ಅಥವಾ ಒಂದು ಪರಮಾತ್ಮಗೂ ಬೇಕಾದಂಥ ಸಂದರ್ಭದಲ್ಲಿ ಒಬ್ಬೊಬ್ಬರು ಅಂಟಿದ್ದಾರೆ. ಅವರ ಆತ್ಮಗಳಿಗೆ ಒಂದು ಶಾಂತಿ ನೆಮ್ಮದಿ ಸಿಗದಂತೇಳಿ ಈ ಸಂದರ್ಭದಲ್ಲಿ ಪ್ರಾರ್ಥನೆ ಮಾಡ್ತಾ ಅವರಿಗೆಲ್ಲ ಮತ್ತು ಅವ್ರ ಮನೆಯವರಿಗೆಲ್ಲ ಈ ದುಃಖ ನಿವಾರಿಸುವಂಥ ಕಡಿಮೆ ಮಾಡುವಂಥ ಕೆಲಸ ನೀವೆಲ್ಲ ಏಕತಾ ಫೌಂಡೇಶನ್ ಮಾಡಿದ್ದೀವಿ. ಅದು ನಿಜವಾಗಿ ಖುಷಿ ಕೊಡುವ ವಿಷಯ ಈ ಸಂದರ್ಭ ನನಗೆ. ಆದರೆ ಇವತ್ತು ನಮ್ಮ ಹಿಂದೂ ಮುಸ್ಲಿಂ ಅನ್ನುವಂತಹ ಒಂದು ಭೇದ ಹುಟ್ಟೋ ಸಂದರ್ಭದಲ್ಲಿ ಇವು ಭಾವೈಕ್ಯದ ನೆಲೆಯಲ್ಲಿ ಎಲ್ಲರೂ ಕೊಡ್ಕೊಂಡ ನಮ್ಮವರು ಕಂಡ ಜನ ಅನ್ನೋದೆಲ್ಲ ನಮ್ಮವರು ಮಾನವೀಯತೆ ದೊಡ್ಡ ನಿಂತಿದ್ದೇವೆ. ಇವತ್ತು ಮಾಡಿದ್ದು ಬಹಳ ಸಾಂದರ್ಭಿಕವಾಗಿ ಒಳ್ಳೆಯದಾಗಿದೆ. ನಾವೆಲ್ಲರೂ ಅವ್ರ ಮನೆಯವರಿಗೆ ಅವರ ಸಂಬಂಧಿಕರಿಗೆ ಒಂದು ಏರ್ಪಾಡಿಗೆ ಶಾಂತಿ ನೆಮ್ಮದಿ ಬರುತ್ತ ಹೀಗೆ ದೇವರನ್ನು ಬೇಡ್ಕೊತ ಅವರ ಒಂದು ನಮನ ಸಲ್ಲಿಸಿ ಈ ಸಂದರ್ಭದಲ್ಲಿ ಫೌಂಡೇಶನ್ ಸದಸ್ಯರು ಹಾಜರಿದ್ದರು. ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ 24 ಕನ್ನಡ ನ್ಯೂಸ್ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಟಿವಿ 24 ಕನ್ನಡ ನ್ಯೂಸ್ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.